ನಾವು ನೆರವನ್ನು ನೀಡ್ತೀವಿ. ಅದಕ್ಕೆ ನಾವು ವಿಭಿನ್ನವಾಗಿ ಕರ್ನಾಟಕ ಕೂಡ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಸರ್ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿ ಸಿಎಂ ಆರೋಪ. ಪಾದಯಾತ್ರೆ ಬೇರೆ ಮಾಡಿ. ಒಂದು ನಿಮಿಷ ತಾಳಿ. ಮುಖ್ಯಮಂತ್ರಿಗಳು ಅವ್ರು ಹೇಳೋದು ಅವ್ರು ಸ್ವಾಭಾವಿಕವಾಗಿ ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ. ಅವ್ರು ಬಿಟ್ಬಿಟ್ಟು ಹೇಳಿ ರಾಜೀನಾಮೆ ಕೊಡಿಸ್ಬಿಡಕ್ಕೆ ಹೇಳ್ಬಿಡಿ, ಮುಗ್ದೇ ಹೋಯ್ತದಪ್ಪ, ಮುಗ್ದೇ ಹೋಯ್ತದೆ. ಆದ್ದರಿಂದ ನಿರ್ದೋಷಿ ಎಲ್ಲ ಅಂತ ಹೇಳ್ತಿದ್ದಾರೆ. ಸೆಂಟ್ರಲ್ ಅಲ್ಲಿ ಪ್ರತಿಭಟನೆ ಕೈ ಬಿಟ್ಟಿಲ್ಲ. ಒಂದು ನಿಮಿಷ. ಪ್ರಧಾನ ರಾಜೀನಾಮೆ ಒಂದು ಕಡೆ ಒಂದು ಹದ್ದಾದರೆ ಪ್ರಧಾನವರು ಇದು ನಾಗೇಂದ್ರ ಅವ್ರದ್ದು ಕ್ರಿಮಿನಲ್ ಕೇಸ್ಗಳು, ಪ್ರಧಾನವ್ರದ್ದು ಆ ಥರದ್ದಲ್ಲ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡುವಂಥ ಸಂದರ್ಭನೂ ಬರೋದಿಲ್ಲ. ಆದರೆ ಮುಖ್ಯಮಂತ್ರಿಗಳು ಈಗಾಗಲೇ ಅವ್ರು ಹೇಳಿರೋದ್ರಿಂದ ನನಗನ್ನಿಸ್ತದೆ, ನೀವು ಯಾರೇನೇ ಹೇಳಿ ಇವತ್ತು ನಾಳೆಯಲ್ಲಿ ನಾಗೇಂದ್ರ ಅವರ ತಲೆದಂಡ ಆಗ್ತಕ್ಕಂಥ ಸೂಚನೆಗಳನ್ನು ನಾನು ಕೂಡ ಬಲ್ಲವನಾಗಿದ್ದೀನಿ. ಪಾದಯಾತ್ರೆ ತಾವು ಹೋಗ್ತಾರೆ, ಪಾದಯಾತ್ರೆ ಮಾಡಿದರೆ ನಮ್ಮ ಪಾರ್ಟಿ ಕೆಲಸಕ್ಕೆ ನಾವು ಎಲ್ಲ ಕಡೆ ಇರ್ತೀವಿ. ಸರ್, ಈಗ ನವೆಂಬರ್ ರಾಜ್ಯಾಧ್ಯಕ್ಷ ಸ್ಥಾನ ಇದಾಗುತ್ತೆ, ತಮ್ದು ಬರುತ್ತೆ ಅಂತ ಯಾರು ಹೇಳಿದ್ರು? ರಾಜಕೀಯ ವಲಯ ಇದೆ ನನಗೆ ಹೈಕಮಾಂಡ್ ಕೊಟ್ಟರೆ ನಿರ್ವಹಣೆ ಮಾಡ್ತೀರಾ ಸರ್? ಒಂದು ನಿಮಿಷ ತಾಳಪ್ಪ. ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ಪಕ್ಷಕ್ಕೆ ವ್ಯಕ್ತಿಗಿನ್ನ ಪಕ್ಷ ದೊಡ್ಡದು, ಪಕ್ಷಕ್ಕಿನ್ನ ದೇಶ ದೊಡ್ಡದು ಅನ್ನೋದು ನಮ್ಮ ಸಂಕಲ್ಪ, ಚಿಂತನೆ, ನಮ್ಮ ತೀರ್ಮಾನಗಳು ಆಗಿರೋದ್ರಿಂದ ನಮ್ಮ ಹೈಕಮಾಂಡು, ನಮ್ಮ ವರಿಷ್ಠರು ಯಾರ್ಯಾರಿಗೆ ಯಾವ್ಯಾವ ರೀತಿಯ ಕೊಡಬೇಕು ಅದರ ಅವ್ರ ಭಾವನೆಗೆ ಅವ್ರಿಗೆ ಬಿಟ್ಟಿದ್ದು. ನಾನಲ್ಲ, ಇನ್ನೂ ಎಷ್ಟೇ ದೊಡ್ಡವರಿದ್ದರೂ ಕೂಡ ಯಾವ ರೀತಿ ನಡ್ಕೋತಾರೆ ಅದು ಗೊತ್ತಿದೆ. ಅದು ಆಯಾ ಕಾಲಕ್ಕೆ ಏನೇನು